ಅದೇ ರೀತಿ ಸುಮಾರು ಜನ ಯಾರ್ಯಾರು ಮಾತಾಡಿದ್ರು ಅವರು ತುಂಬಾ ಮಾನವೀಯತೆ ಅಂದರೆ ಮಾನವೀಯತೆ ಇಲ್ದಿರೋಂಥ ಕೆಲಸ ಮಾಡಿದ್ದಾರೆ. ಅವರು ಮಾತಾಡಿದ್ದಾರೆ. ಮೀಡಿಯಾ ಟ್ರಯಲ್ ಮಾಡೋಂಗೇ ಇಲ್ಲ ಅಂತ ಹೇಳಿದಾಗ ಕೂಡ ಅವರು ದರ್ಶನ್ ಬಗ್ಗೆ ಅಷ್ಟು ದರ್ಶನ್ನು ಯಾಕೆ ನಾನು ಅಷ್ಟು ಅಭಿಮಾನ, ಯಾಕೆ ಅಷ್ಟೊಂದು ಪ್ರೀತಿ ಅಂತ ಹೇಳಿದಾಗ ಅವರು ನಮ್ಮ ಕನ್ನಡದ ಆಸ್ತಿ. ನಾನು ಆ್ಯಕ್ಚುಲಿ ಮೊದಲಿಂದ ಒಂದು ಪರಿಚಯ ಇತ್ತು, ಒಂದು ಫ್ರೆಂಡ್ಶಿಪ್ ಪರಿಚಯ ಇತ್ತು ಅಷ್ಟೇ. ಆದರೆ ಕಾಟೇರ ಸಿನಿಮಾ ನೋಡಿದ್ಮಲ್ಲ ನನಗೇನು ವಿಶೇಷವಾದ ಗೌರವ ಅವ್ರ ಮೇಲೆ ಬಂತು. ಕನ್ನಡ ಇಂಡಸ್ಟ್ರಿ ಆ ಸಂದರ್ಭದಲ್ಲಿ ತುಂಬ ಕೆಟ್ಟ ಪರಿಸ್ಥಿತಿಯಲ್ಲಿತ್ತು. ನಮಗೇನೋ ಒಂದು ಉಸಿರಾಟ, ಒಂದು ಆಮ್ಲಜನಕ ಬಂದಂತೆ ಅವ್ರು ದರ್ಶನ್ ಬಂದರು. ಅಲ್ಲಿಂದ ಏನೋ ಗೊತ್ತಿಲ್ಲ. ಆಮೇಲೆ ಈ ಘಟನೆ ಆದ ಮೇಲೆ ಅವ್ರ ಸುಮ್ಮನೆ ಫಿಕ್ಸ್ ಮಾಡಿದ್ದಾರೆ. ನಾನು ಒಂದು 11 ತಿಂಗಳು ಜೈಲಲ್ಲಿದ್ದೀನಿ. ಜೈಲಲ್ಲಿದ್ದಾಗ ನನಗೂ ಆ ನೋವು ಏನಂತ ಗೊತ್ತಿಲ್ಲ. ತುಂಬ ಇನ್ನೂ ಜಾಸ್ತಿ ಅಭಿಮಾನ ಜಾಸ್ತಿ ಆಯಿತು ಅವ್ರ ಮೇಲೆ. ನೋಡಿ ಸ್ನೇಹಿತರೆ, ಅವರ ಮನೆಯವರು, ಅವರ ಸ್ನೇಹಿತರು, ಅವರ ಆತ್ಮೀಯರು ಎಷ್ಟು ನೋವು ಪಟ್ಟಿದ್ದಾರೆ, ಅದಕ್ಕಿಂತ ಹೆಚ್ಚು ನೋವು ನಾನು ಪಟ್ಟಿದ್ದೀನಿ. ಯಾಕಂದರೆ 11 ತಿಂಗಳು ನಾನು ಅಲ್ಲಿದ್ದೆ. ಆ ಪರಿಸ್ಥಿತಿ ಏನಿದೆ ಅಂತ ಗೊತ್ತಿದೆ. ಕೆಲವು ಮೀಡಿಯಾದವರು, ಕೆಲವು ರಾಜಕೀಯ ವ್ಯಕ್ತಿಗಳು ಸಾಮಾನ್ಯ ಆರೋಪಿಗೆ ಸಿಗದಿರೋಂಥ ಫೆಸಿಲಿಟಿ ಕೂಡ ಅವ್ರಿಗೆ ತಪ್ಪಿಸ್ಬಿಟ್ರು. ಆಕ್ಚುಲಿ ಏನಂತಂದ್ರೆ, ಇವಾಗ ಒಬ್ಬ ಕಳ್ಳ ಹೋಗ್ತಾನೆ, ಕಳ್ಳನಿಗೂ ಅಲ್ಲಿ ಫೆಸಿಲಿಟಿ ಇರುತ್ತೆ. ಫೆಸಿಲಿಟಿ ಜೈಲ್ ಮ್ಯಾನ್ಯುವಲ್ ಬಗ್ಗೆ ಪ್ರಶ್ನೆ ಮಾಡುವಂಥ ರೈಟ್ಸ್ ಯಾವನಿಗೂ ಇಲ್ಲ. ಅದು ಜೈಲಾಧಿಕಾರಿಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಆಚೆಗಡೆಯಿಂದ ಈ ಮೀಡಿಯಾದವರು ನಂಗೆ ಸಿಗರೆಟ್ ಸೇರ್ತಾ ಇದ್ದ, ಇವ್ನು ಹಿಂಗೆ ಸಿಗರೆಟ್ ಸೇರ್ತಾ, ಹಂಗೆ ಕಾಫಿ ಕುಡಿತಾ ಇದ್ದ. ಒಂದು ಚೂರು ಸಾಮಾನ್ಯ ಜ್ಞಾನ ಇಲ್ವಲ್ಲ ರೀ. ಜೈಲ್ ಮ್ಯಾನ್ಯುವಲ್ ಓದ್ಬಿಟ್ಟು ನೀವು ಮಾಡಬೇಕು. ಏನೇ ಒಂದು ಪ್ರಚಾರ ಮಾಡಬೇಕಂದ್ರೆ, ಏನೇ ಒಂದು ನ್ಯೂಸ್ ಮಾಡಬೇಕಂದ್ರೆ ಫಸ್ಟ್ ಜೈಲ್ ಬಗ್ಗೆ ತಿಳ್ಕೊಳ್ಳಿ. ಜೈಲಲ್ಲಿ ಒಂದು ಮ್ಯಾನ್ಯುವಲ್ ಇದೆ. ಆ ಮ್ಯಾನ್ಯುವಲ್ ಪ್ರಕಾರನೇ ಆಫೀಸರ್ಗಳು ಕೆಲಸ ಮಾಡ್ತಾರೆ. ಅರ್ಥ ಆಯ್ತಾ? ಓಕೆ. ಈ ಆರೋಪಿಗೆ ಇವಾಗ ಇತ್ತೀಚೆಗೆ ಟಿವಿ ಕೊಡಬೇಕು ಅಂತ ಬಂತು. ಟಿವಿ ಕೊಡ್ಬೇಕಂತ ಅಂದಾಗ ಟಿವಿ ಎಲ್ಲ ಚಾನಲ್ ಬರುತ್ತಲ್ಲಿ. ಟಿವಿ ಎಲ್ಲ ನಿಮ್ದು ಎಲ್ಲ ಚಾನಲ್ಗಳು ಬರ್ತವೆ. ದರ್ಶನ್ಗೆ ಟಿವಿ ಕೊಡಕ್ಕೆ ತುಂಬಾ ಸತಾಯಿಸ್ತರು. ಯಾಕಂದ್ರೆ ಮೀಡಿಯಾಕ್ಕೋಸ್ಕರ. ಮೀಡಿಯಾ ಅವನು ತುಂಬಾ ಫಾಲೋ ಮಾಡ್ತಾ ಇತ್ತು ಅವ್ರನ್ನ. ಅರ್ಥ, ಅದಕ್ಕೋಸ್ಕರ ಫಾಲೋ ಮಾಡಿದ್ರು. ಬೇರೆಯವ್ರಿಗೆಲ್ಲ ಯಾವ ಒಂದು ಆರೋಪಿ, ನಾನು ಆರೋಪಿಯಾಗಿ ಹೋಗ್ತೀನಿ, ಇವರು ಆರೋಪಿಯಾಗಿ ಬರ್ತಾರೆ, ದರ್ಶನ್ ಆರೋಪಿಯಾಗಿ ಬರ್ತಾರೆ ಅಂದ್ರೆ 3 ಜನಕ್ಕೂ ಸಮಾನತೆಯ ಒಂದು ಏನೊಂದು ಸೌಲಭ್ಯ ಕೊಡಬೇಕು. ಅವ್ರಿಗೆ ಎಲ್ಲಾ ಚಾನಲ್ ಕೊಟ್ಟಿದ್ದೀರಾ, ನಮ್ಗೆಲ್ಲಾ ಚಾನಲ್ ಕೊಟ್ಟಿದ್ದೀರಾ. ಇವ್ರಿಗೆ ಯಾಕೆ ದರ್ಶನ್ಗೆ ಮಾತ್ರ ಬರೀ ಚಂದನ ಟಿವಿ ಕೊಟ್ಟಿದ್ದೀರಾ? ಯಾಕೆ? ಬಿಕಾಸ್ ಆಫ್ ಮೀಡಿಯಾ. ತುಂಬಾ ನೋವಾಗತ್ರಿ ನೆನ್ಸ್ಕೊಂಡ್ರೆ. ಏನೋ ನೋಡ್ರಿ, ಒಳಗಡೆ ಇರೋರೆಲ್ಲ ಕೆಟ್ಟವರು, ಹೊರಗಡೆ ಇರೋರೆಲ್ಲ ಒಳ್ಳೆಯವರಲ್ಲ. ದೊಡ್ಡ ಫ್ರಾಡ್ಗಳು, ದೊಡ್ಡ ಕಳ್ಳರು, ದೊಡ್ಡ ಕೊಲೆಗಡಕರು ಹೊರಗಡೆ ಇದ್ದಾರೆ. ಒಳಗಡೆ ಇರೋರು 99% ಅಮಾಯಕರು. ಸತ್ಯವಾಗಿ ಹೇಳ್ತೀನಿ. ಯಾವನ್ ಬೇಕಾದ್ರೂ ಬನ್ರಿ ಚರ್ಚೆಗೆ, ನಾನು ಮಾತಾಡ್ತೀನಿ. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.